ಸ್ನೇಹಿತರೆ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತರೂ ಹಿಂಗಿದ್ದೀನಿ ನೋಡ್ರಿ. ಹಿಂದಿನ ವಿಡಿಯೋದಲ್ಲಿ ನಾನು ಎಲ್ಲಿದ್ದೆ ಅಂತ ನಿಮಗೆ ಗೊತ್ತಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಬಂದ್ರಿ ಅಂದರೆ ಇಲ್ಲಿಗೆ ನಿಜವಾಗ್ಲೂ ನಿಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ವಿಡಿಯೋ ನೋಡ್ತಿರುವಂಥ ಎಲ್ರಿಗೂ ಕೂಡ ಇದು ತುಂಬ ಉಪಯುಕ್ತವಾದಂಥ ಮಾಹಿತಿ. ಏನಂತಂದರೆ ನಾವು ನಿನ್ನೆ ಇಲ್ಲೇ ಉಳ್ಕೊಂಡಿದ್ವಿ. ಇದು ಯಾವ ಜಾಗ? ಗೋತ್ರ ಹೋಮ್ ಸ್ಟೇ ಅಂತ ಹೇಳಿ ಅಲಪಿ ಬೀಚ್ನ ಹತ್ತಿರ ಇರುವಂಥ ಈ ಒಂದು ಹೋಮ್ ಸ್ಟೇಗೆ ನೀವೇನಾದರೂ ಕೇರಳ ರಾಜ್ಯಕ್ಕೆ ಬಂದ್ರಿ ಅಂತಾದರೆ ಈ ಹೋಮ್ ಸ್ಟೇನ ಮಿಸ್ ಮಾಡಲೇಬೇಡಿ. ಯಾಕಂತಂದರೆ ತುಂಬ ಕಡಿಮೆ ದುಡ್ಡಲ್ಲಿ ನೀವಿಲ್ಲಿ ಉಳ್ಕೊಳ್ಬೋದು. ಜೊತೆಗೆ ತುಂಬ ಚೆನ್ನಾಗಿರುವಂತಹ ಜಾಗ, ಹತ್ತಿರದಲ್ಲೇ ಬೀಚ್ ಇದೆ, ಮತ್ತು ನಿಮಗೆ ರೂಮ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಜೊತೆಗೆ ನಿಮಗೆ ಇವ್ರ ಕಡೆಯಿಂದಾನೆ ಒಂದಷ್ಟು ಬ್ಯಾಕ್ ವಾಟರ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ರೂಮ್ಗಳು ಹೇಗಿದೆ ಅಂತ. ನಿನ್ನೆ ನಾವು ಉಚಿತವಾಗಿ ಉಳ್ಕೊಂಡಿದ್ವಿ. ನಮಗೆ ಹೆಲ್ಪ್ ಮಾಡ್ತಾರೆ ಜಿಪ್ಸನ್, ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಫ್ರಮ್ ಕರ್ನಾಟಕ. ಕಮ್ ಕರ್ನಾಟಕ. ಕಮ್ ಶೂರ್. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಅವರು ರಾಜೇಶ್ ಅಂತ ಹೇಳಿ ಮಂಗಳೂರಿಂದ ಕನ್ಯಾಕುಮಾರಿವರೆಗೂ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಕೇರಳದ ಜಿಲ್ಲೆಗಳಲ್ಲಿ ಹೋಗ್ತಾ ಜನಗಳ ಬದುಕನ್ನು ನೋಡ್ತಾ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವರ ವಿಡಿಯೋಗಳು ತುಂಬ ಚೆನ್ನಾಗಿದ್ದಾವೆ. ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ. ಅವ್ರಿಗೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ತೋರಿಸಿ. ನಾವೀಗ KSRTC ಬೋಟ್, ಇಲ್ಲಿ ಅಲೆಪಿಯಲ್ಲಿ KSRTC ಬೋಟ್ ಇದ್ದಾವೆ. ಅದೇ ಬೋಟ್ನಲ್ಲಿ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೋದು. ಅಲ್ಲಿ ಸರೌಂಡಿಂಗ್ ಹೋಗೋಕ್ಕೆ ಒಂದು 9 ರೂಪಾಯಿ 10 ರೂಪಾಯಿ ಹೋದಾರಂತೆ. ಕೊಟ್ಟಾಂಗೆ ಹೋಗೋಕೆ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ನನಗೂ ಗೊತ್ತಿಲ್ಲ, ಅಲ್ಲೊಂದು ಕೇಳಬೇಕು. ಆದರೆ ಈಗ ಸಿಕ್ಕಾಪಟ್ಟೆ ಮಳೆ ಶುರುವಾಗಿದೆ, ಮತ್ತು ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಖುಷಿಯ ವಿಚಾರ ಅಂದರೆ ಅವರು ನನಗೆ ನೋಡಿದ್ದೀರಲ್ವ, ಇದು ಮೈಕು. ಈ ಮೈಕ್ ಅವ್ರು ಯೂಸ್ ಮಾಡ್ತಿಲ್ಲ, ಆ ಕಾರಣಕ್ಕೆ ಇದು ನನಗೆ ಕೊಟ್ಟಿದ್ದಾರೆ. ನೀವು ಯೂಸ್ ಮಾಡಿ ನೋಡಿ, ಚೆನ್ನಾಗಿದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಈಗ ಈ ಮೈಕಿನ ಟಚ್ ಮಾಡೋಣ. ಇದರಲ್ಲಿ ಬೇರೆ ಮೋಡ್ಗಳಿದಾವೆ. ಒಂದು ಮೋಡನ್ನು ಆನ್ ಮಾಡಿದ್ದೀವಿ. ಈ ಮೋಡ್ ಏನಂದರೆ ನಾಯ್ಸ್ ರಿಡಕ್ಷನ್ ಮಾಡುತ್ತೆ, ಹೊರಗಡೆ ಇರುವಂಥ ನಾಯ್ಸನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ. ಆ ಮೋಡಲ್ಲಿ ಇದ್ದೀವಿ. ಈಗ ಅದನ್ನು ಚೇಂಜ್ ಮಾಡೋಣ, ಅಂದರೆ ಅದನ್ನು ಆಫ್ ಮಾಡೋಣ, ಹೆಂಗೆ ಕೇಳಿಸುತ್ತೆ ನೋಡೋಣ. ಈಗ ನೋಡಿ, ಅದನ್ನು ಆಫ್ ಮಾಡಿದ್ದೀನಿ. ಈಗಿಂದಕ್ಕೂ ಆಗಿಂದಕ್ಕೂ ಸೌಂಡ್ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ? ಓಕೆ, ಡಿಫ್ರೆನ್ಸ್ ಅನಿಸಿತ್ತು ಅಂದರೆ ನಿಜವಾಗ್ಲೂ ಅದು ವರ್ಕ್ ಆಗ್ತಿದೆ ಅಂತ ಅರ್ಥ. ಈಗ ಮ್ಯೂಟ್ ಆಪ್ಷನ್ ಅಲ್ವಾ, ಇದು ಎರಡನೇ ಮ್ಯೂಟ್. ಇನ್ನೊಂದು ಮೋಡ್ ಇದೆ, ಅದು ಮ್ಯೂಟ್ ಆಪ್ಷನ್. ಅದನ್ನು ಆನ್ ಮಾಡಿ ನೋಡೋಣ ಹೆಂಗಾಗುತ್ತೆ. ಈಗ 3ನೇ ಆಪ್ಷನ್ಗೆ ಬಂದೆ. ಇದು ಎಕೋ ಆಪ್ಷನ್. ಹೆಂಗ್ ಕೇಳಿಸ್ತಾ ಇದೆ? ಎಕೋ ಆಗ್ತಿದ್ಯಾ? ಹಲೋ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೋಡ್ರಿ ನಮ್ಮ ರಾಜೇಶ್ ಅವ್ರ ಪರಿಸ್ಥಿತಿ ಹೆಂಗೈತಿ ನೋಡ್ರಿ. ಇಲ್ಲಿ ನಮ್ಮ ಫ್ರೆಂಡ್ ಅವ್ರು ನೋಡ್ರಿ. ಹಾಯ್. ಈಗ ನಾವು ಒಂದು ಹೋಟೆಲಲ್ಲಿ ಇದ್ದೀವಿ. ಇವತ್ತಿನ ನಮ್ಮ ಮಧ್ಯಾಹ್ನದ ಊಟದ ಸ್ಪಾನ್ಸರ್ ಇಲ್ಲಿದ್ದಾರೆ. ನಮ್ಮ ಸ್ನೇಹಿತರು ಆಲಪ್ಪುಳ ಡಿಸ್ಟಿಕ್ಕಿಂದ ಬಂದರು, ಮಾತಾಡಿಸಿದ್ರು. ಹೊರಡ್ತಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ಅವರು. ಹಾಗಾಗಿ ನಾನು ಮತ್ತು ರಾಜೇಶ್ ಅವರು ಇವತ್ತಿನ ಊಟವನ್ನು ಜೊತೆಯಲ್ಲಿ ಮಾಡಿ ಅದಾದಮೇಲೆ ಮತ್ತೆ ಮುಂದೆ ಹೊರಡಬೇಕು. ಇವರು ನಮ್ಮ ಮಂದಿ, ಇದು ಅರೇಬಿಯನ್ ಮಂದಿ. ಇಲ್ಲೇ ನೋಡಕತ್ತೀರಿ, ಇದಕ್ಕೆ ಅರೇಬಿಯನ್ ಮಂದಿ ಅಂತ ಕರೀತಾರೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಅರೇಬಿಯನ್ ಮಂದಿನೇ ತಿಂದಿದ್ದೆ, ಮತ್ತೆ ತಿನ್ನಕತ್ತೀನಿ, ಆದರೆ ಬೇರೆ ಹೋಟೆಲು. ಸ್ನೇಹಿತರೆ, ಫುಲ್ಲು ಮಳೆ ಬರ್ತಾ ಇದೆ. ಈಗ ಮಂದಿ ಬಿರಿಯಾನಿ ತಿಂದ್ಕೊಂಡು ಹೊರಗಡೆ ಬಂದ್ವಲ್ವಾ, ಈಗ ನಾವು ಮನು ಅವ್ರನ್ನ ಇಲ್ಲೇ ಬಿಟ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ ಕೊಟ್ಟಾಯಂ ಕಡೆ. ಈಗ ಹೋಗಿ ಬೋಟಲ್ಲಿ ಹೋಗೋಣ ಸ್ನೇಹಿತರೆ, ಹೇಗಿರುತ್ತೆ ಟ್ರಾವೆಲ್ ಮಾಡೋಣ. ಥ್ಯಾಂಕ್ ಯು ನೀವು ಮರವನ್ನು ಗಮನಿಸಬಹುದು. ಮರದಲ್ಲಿ ಮರದ ಕೊಂಬೆಗಳು, ಎಲೆಗಳಿಗಿಂತ ಪಕ್ಷಿಗಳ ಗೂಡುಗಳೇ ಜಾಸ್ತಿ ಕಾಣ್ತಾ ಇದೆ. ಸ್ನೇಹಿತರೆ, ನೀವು ನೋಡಿದ್ರಿ ನಮ್ಮ ಫ್ರೆಂಡ್ ಒಬ್ಬರಿಗೆ ಬೀಳ್ಕೊಟ್ಟು ಈಗ ನಾವು ಹೊರಡ್ತಾ ಇದೀವಿ. ಕೊಟ್ಟಾಯಂ ಹೊರಡಬೇಕು. ಅದಕ್ಕಿಂತ ಮುಂಚೆ ಒಂದಿಷ್ಟು ಹಳ್ಳಿಗಳನ್ನ ನೋಡ್ಬೇಕಂತ ಆಸೆ ಇದೆ, ಅದನ್ನ ನಿಮಗೂ ತೋರಿಸ್ಬೇಕಂತ ಆಸೆ ಇದೆ. ಆ ಕಾರಣಕ್ಕೆ ಹಳ್ಳಿಗಳಿಗೆ ಹೋಗುವಂತ ಯೋಜನೆಯನ್ನ ಹಾಕೊಂಡಿದೀವಿ ನಾನು ಮತ್ತೆ ರಾಜೇಶ್ ಅವರು. ಈಗ ಹಳ್ಳಿಗಳ ಕಡೆ ಹೋಗೋದು, ಅದು ಹೇಗೆ ನೋಡಿ, KSRTC ಬೋಟ್
ಪ್ರೈವೇಟ್ ಬೋಟ್ ಅಲ್ಲಿ ಅಂದ್ರೆ 500-600 ರೂಪಾಯಿ ತಗೊಳ್ತಾರೆ. ಇಲ್ಲಿಂದ 9 ರೂಪಾಯಿ, 10 ರೂಪಾಯಿ, 12 ರೂಪಾಯಿ, 14 ರೂಪಾಯಿ, ಜಾಸ್ತಿ ಅಂದ್ರೆ 15 ರೂಪಾಯಿ, 20 ರೂಪಾಯಿ ಒಳಗಿರುತ್ತೆ ಅಷ್ಟೇ. ಇದು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಇದು ಗೌರ್ಮೆಂಟ್, ಹಂಗಾಗಿ ತುಂಬಾ ಕಡಿಮೆ ರೇಟ್ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಇದು ನಿಮಗೆ ಹೇಗಿರುತ್ತೆ ಅಂದ್ರೆ ನಮ್ಮ ಗವರ್ಮೆಂಟ್ ಬಸ್ ತರ. ನೀವು ಮಂಗಳೂರಿಂದ ಇಳಿದು ಮತ್ತೆ ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತಿರಲ್ಲ, ಅಲ್ಲಿ ಸ್ಟಾಪ್ ಇರುತ್ತೆ, ಒಂದೊಂದು ಊರಿಗೆ ಸ್ಟಾಪ್ ಇರುತ್ತೆ. ಒಂದೊಂದು ಪ್ಲೇಸ್ಗೆ ಸ್ಟಾಪ್ ಇರುತ್ತೆ. ಈಗ ನಾವು ಅದರಲ್ಲಿ ಹೋಗಿ ಒಂದು ಹಳ್ಳಿಗೆ ತಲುಪ್ತೀವಿ. ಅಲ್ಲಿ ಹೋಗಿ ಆ ಹಳ್ಳಿಯಲ್ಲಿ ಏನ್ ಸಿಗುತ್ತೆ ಅದನ್ನ ನಿಮ್ಗೆ ತೋರಿಸ್ತೀವಿ. ಬನ್ನಿ ಹೋಗೋಣ, ಬೋಟ್ ನ ಒಳಗಡೆ ಹೋಗುವ. ಸ್ನೇಹಿತರೆ, ನಮ್ಮ ಬಸ್ಸಲ್ಲಿ ಹೇಗೆ ಟಿಕೆಟ್ ತಗೋತಾರೋ ಇಲ್ಲಿ ಕೂಡ ಹಾಗೆ ಟಿಕೆಟ್ ತಗೋತಾರೆ. ಬನ್ನಿ ತೋರಿಸ್ತೇನೆ. ನೋಡಿದ್ರಲ್ವಾ, ಅಲೆಪಿ ಟು ಕೇರೋಡ್ ಅಂತ ಇದೆ. ಅವರು ಎಲ್ಲರಿಗೂ ಟಿಕೆಟ್ ಕೊಡ್ತಾ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಪ್ರಯಾಣ ಶುರು ಆಯ್ತು. ಹೊರಟ್ವಿ ನೋಡ್ಬೋದು ನೀವು. ನಿಮಗೆ ಒಂದು ಮಾಹಿತಿಯನ್ನ ತಲುಪಿಸ್ಬೇಕು. ಏನಂದ್ರೆ, ಒಂದು ಬೋಟಿಗೆ 5 ಜನ ವರ್ಕರ್ಸ್ ಇರ್ತಾರೆ. ಟೋಟಲ್ ಆಗಿ 5 ಜನ ಕೆಲಸ ಮಾಡ್ತಿರ್ತಾರೆ. ಒಬ್ರು ದಿಕ್ಕನ್ನ ಅಂದ್ರೆ ಗಾಡಿ ಎಡಕ್ ಹೋಗ್ಬೇಕು ಬಲಕ್ ಹೋಗ್ಬೇಕಂತ ಆಪರೇಟ್ ಮಾಡೋರು ಒಬ್ರು ಇಂಜಿನ್ ನ ಆಪರೇಟ್ ಮಾಡೋರು ಮತ್ತೆ ಇನ್ನಿಬ್ರು ಬಂದಂತಹ ಪ್ಯಾಸೆಂಜರ್ಸ್ ಗಳು ಇರ್ತಾರಲ್ಲ, ಅವ್ರನ್ನ ಇಳಿಸಕ್ ಒಬ್ರು, ಕರ್ಕೊಳಕ್ ಒಬ್ರು, ಆ ತರದ್ದು ಒಂದಿಬ್ರು ಇದಾರೆ. ಅಲ್ಲಿ 4 ಜನ ಆದ್ರು. ಇನ್ನೊಬ್ರು ಇದಾರೆ, ಅವರು ಟಿಕೆಟ್ ಕೊಡ್ತಾರೆ. ಈಗ ನಿಮ್ಮ ಕಣ್ಣಿಗೆ ಕಾಣ್ತಿರುವಂತಹ ಎಲ್ಲ ಬೋಟ್ಗಳು ಕೂಡ ಪ್ರೈವೇಟ್ ಬೋಟ್ಗಳು. ಅವುಗಳಲ್ಲಿ ನೀವು ಪ್ರಯಾಣ ಮಾಡಬೇಕು ಅಂತಾದರೆ ಅವುಗಳಿಗೆ ನಿಜವಾಗ್ಲೂ ಸ್ವಲ್ಪ ದುಡ್ಡು ಬೇಕಾಗತ್ತೆ. ಜೊತೆಗೆ ಅವು ಸಾಮಾನ್ಯವಾದಂತಹ ಬೋಟ್ಗಳಲ್ಲ, ತುಂಬ ಲಕ್ಸುರಿಯಸ್ ಆಗಿರುವಂತಹ ಬೋಟ್ಗಳು. ಕೆಲವೊಂದು ಬೋಟ್ಗಳಲ್ಲಿ ನಿಮಗೆ ಬೆಡ್ರೂಮ್, ಕಿಚನ್ ಎಲ್ಲವೂ ಇದೆ. ಆದರೆ ಇದು ಹಾಗಲ್ಲ. ಇಲ್ಲೇ ನೋಡ್ತಿದ್ರೆ ಇದು ಗೌರ್ಮೆಂಟ್ ಬೋಟ್. ನೀವೀಗ ನೋಡ್ತಿರೋದು ಲೋಕಲ್ ಬೋಟ್, ಅಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ಸ್ಟಾಪ್ ಮಾಡ್ಕೊಂಡು ಹೋಗುವಂಥ ಬೋಟ್. ಈಗ ಸ್ವಲ್ಪ ಗಮನಿಸಿ ನೋಡಿ. ಏನಂದರೆ, ಈ ಬೋಟ್ ಈಗ ಒಂದು ಸ್ಟಾಪ್ಗೆ ಬಂದಿದೆ. ಈ ಸ್ಟಾಪ್ನಲ್ಲಿ ಬಂದಾಗ ಇಲ್ಲಿರುವಂಥ 2 ಕೆಲಸಗಾರರು ಅದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ. ನೀವೀಗ ನೋಡ್ತಿರೋದು ಲೋಕಲ್ ಬೋಟ್ಗಳು ಬಂದು ನಿಲ್ಲುವಂತಹ ಸ್ಟಾಪ್. ನಾವೇನು ಈಗ ಹೋಗ್ತಿದೀವಲ್ಲವಾ, ಈ ಬೋಟ್ ಅಲ್ಲಿ ಲಿಮಿಟೆಡ್ ಸ್ಟಾಪ್ಗಳಿದ್ದಾವೆ. ಈಗ ಅಲ್ಲೊಂದು ಸ್ಟಾಪ್ ಮುಗೀತು, ಮತ್ತೆ ನೆಕ್ಸ್ಟ್ ಒಂದು ಸ್ಟಾಪ್ ಬಂತು. ಆ ಸ್ಟಾಪ್ ನಿಲ್ಸಿದಾಗ ಏನೆಲ್ಲ ಆಕ್ಟಿವಿಟಿ ಆಗುತ್ತೆ ನೀವು ನೋಡ್ಲೇಬೇಕು. ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ಈ ಸಿಸ್ಟಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನಂದರೆ, ಪ್ರತಿಯೊಂದು ಸ್ಟಾಪ್ ಬಂದ ತಕ್ಷಣ ಆ 2 ಕೆಲಸಗಾರರು ಕೆಳಗಿಳಿದು ಆ ಹಗ್ಗವನ್ನು ಹಿಡಿದುಕೊಂಡು ಎಲ್ಲಾದರೂ ಕಟ್ಟುತ್ತಾರೆ. ಕಟ್ಟಿ ಮತ್ತೆ ಇಳಿಯೋಕೆ ಹತ್ತೋಕೆ ಅನುಕೂಲ ಮಾಡಿಕೊಡ್ತಾರೆ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇವರಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ನೀವು ನೋಡ್ತಿರ್ಬೋದು, ಹತ್ತಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಒಬ್ರು ಬೋಟ್ ಅನ್ನ ಡ್ರೈವ್ ಮಾಡ್ತಾ ಇದ್ದಾರೆ. ಆ ಬೋಟ್ ಅನ್ನ ಡ್ರೈವ್ ಮಾಡ್ತಿರೋರಿಗೆ ಮುಂದಿನ ದಾರಿ ಹೇಗೆ ಕಾಣುತ್ತೆ ಅನ್ನೋದನ್ನ ನಾನ್ ನಿಮಗೆ ತೋರಿಸ್ತೀನಿ. ಬನ್ನಿ.
1947 ಬೋಟಲ್ಲಿ ನಾವು ಬಂದದ್ದು.